ಮಹಾಬಲ್ ಶೆಟ್ರು ಕಾಶಿ ವಿಷಯ ಹೇಳಿದ್ರು, ತಿರುಪತಿ ವಿಷಯ ಹೇಳಿದ್ರು, ನಂಜನಗೂಡಿನ ವಿಷಯ ಹೇಳಿದ್ರು. ಅಂದ್ರೆ ಧರ್ಮಸ್ಥಳದಲ್ಲಿ ಮಾತ್ರ, ಅಂದ್ರೆ ತೀರ್ಥಕ್ಷೇತ್ರಗಳ ಪೈಕಿ ಧರ್ಮಸ್ಥಳದಲ್ಲಿ ಮಾತ್ರ ಅಸಹಜ ಸಾವುಗಳು ಆಗೋದಲ್ಲ, ಬೇರೆ ಬೇರೆ ತೀರ್ಥಕ್ಷೇತ್ರಗಳಲ್ಲೂ ಕೂಡ ಆ ತರದ ಸಾವುಗಳು ಆಗ್ತವೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು. ಅದನ್ನ ಹೇಳ್ತಾ ಅವರು ಕಾಶಿಯಲ್ಲಿ ಸುಮಾರು 2,000 ಮಂದಿ ಪ್ರತಿ ವರ್ಷ ಸತ್ತು ಹೋಗ್ತಾರೆ ಅಸಹಜವಾಗಿ. ಹಾಗೆ ತಿರುಪತಿಯಲ್ಲಿ ಒಂದು 400 ಜನ ಸತ್ತು ಹೋಗ್ತಾರೆ ಅಂತ ಹೇಳಿದ್ರು. ನಂಜನಗೂಡಲ್ಲೂ ಕೂಡ ಆ ಥರದ ಸಾವುಗಳು, ಅಂದ್ರೆ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನ ಸನ್ನಿಧಿ ಏನಿದೆ ಆ ಸುತ್ತಮುತ್ತದಲ್ಲೂ ಕೂಡ ಆಗುತ್ತೆ ಅಂತ ಅವ್ರು ಹೇಳಿದ್ರು. ನಾನು ಕಳೆದ ಸಂಚಿಕೆಯಲ್ಲಿ ಕೂಡ ಅದ್ರ ಬಗ್ಗೆ ಮಾತಾಡಿದ್ದೆ. ಕೆಲವು ಪ್ರಸ್ತಾಪವನ್ನ ನಾನು ಆರಂಭಿಕವಾದ ಕೆಲವು ಮಾತುಗಳನ್ನು ಹೇಳಿದ್ದೆ. ಏನು 2,000 ಅಸಹಜ ಸಾವುಗಳು ಅಂತ ಮಹಾಬಲ್ ಶೆಟ್ರು ಹೇಳ್ತಾರೋ ಅದು ನಿಜ. ಅದರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ. ಕಾಶಿಯಲ್ಲಿ ಅಷ್ಟು ಆಗತ್ತೆ. ಆದರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋ ವಿಷಯ ಏನು ಅಂದ್ರೆ, ಆ 2,000 ಸಾವುಗಳಲ್ಲಿ ಸರಿಸುಮಾರು ಅರ್ಧದಷ್ಟು, ಅಂದ್ರೆ 45.1% ಏನಿದೆ ಆ ಸಾವುಗಳು ರೋಡ್ ಆಕ್ಸಿಡೆಂಟ್ಗಳಿಂದ ಆಗತ್ತೆ ಅನ್ನುವಂಥದ್ದು ವರದಿಗಳನ್ನ ನಾನು ಪ್ರಸ್ತುತಪಡಿಸಿದ್ದೆ. ಆ ವರದಿಯ ಅಂದ್ರೆ ಒಂದು 5 ವರ್ಷದ ಅಸಹಜ ಸಾವುಗಳ ಸ್ಟಡಿ ಮಾಡಿದಂಥ ವೈದ್ಯರುಗಳು, 3 ಜನ ಪರಿಣತ ವೈದ್ಯರುಗಳು ಅದರ ಬಗ್ಗೆ ಒಂದು ರಿಸರ್ಚ್ ಪೇಪರ್ ಅನ್ನ ಇಂಟರ್ನ್ಯಾಷನಲ್ ಜರ್ನಲ್ ಅಲ್ಲಿ ಪ್ರಕಟ ಮಾಡಿದ್ದಾರೆ. ಅದರ ಎಕ್ಸ್ಟ್ರಾಕ್ಟ್ ಅನ್ನು ಕೂಡ ನಾನು ನಿಮಗೆ ತೋರಿಸಿದ್ದೆ. ಈಗಲೂ ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಅದನ್ನು ನೋಡಬಹುದು. ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಲ್ಲಿ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಆಕ್ಸಿಡೆಂಟಲ್ ಸಾವುಗಳು, ಇನ್ನು ಮಿಕ್ಕವು ಆ ಥರದ ಸಾವುಗಳು. ಹೀಗಾಗಿ 2,000 ಅಲ್ಲಿ ನಡೀತದೆ, ಹಾಗಾಗಿ ಧರ್ಮಸ್ಥಳದಲ್ಲಿ ಈ ಥರ ನಡೆಯೋದು ಏನು ವಿಶೇಷ ಅಲ್ಲ ಅಂತ ಹೇಳೋದಿದೆಯಲ್ಲ, ಅದು ಅರ್ಧ ಸತ್ಯವನ್ನ ಹೇಳದಂತಾಗತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದೆ. ಸ್ನೇಹಿತರೆ, ಮತ್ತೆ ತಿರುಪತಿ ವಿಷಯಕ್ಕೆ ಬಂದರೂ ಕೂಡ, ತಿರುಪತಿಯಲ್ಲೂ ಕೂಡ ಅರ್ಧದಷ್ಟು ಅಸಹಜ ಸಾವುಗಳು ಆಗೋದು ಆಕ್ಸಿಡೆಂಟ್ಗಳಿಂದಾನೆ. ಅಲ್ಲಿನ ದಾಖಲೆಗಳನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಮಗೆ ಗಮನಕ್ಕೆ ಬರೋದೇನು ಅಂತಂದ್ರೆ, ಅಲ್ಲಿ ಸ್ವಲ್ಪ ಹೆಚ್ಚೆ, ಇಲ್ಲಿ 45% ಆದ್ರೆ ಅಲ್ಲಿ ಹೆಚ್ಚು ಕಡಿಮೆ 48% ಏನೋ ಅಲ್ಲಿ ಆಕ್ಸಿಡೆಂಟಲ್ ಸಾವುಗಳನ್ನೇ ಆಗ್ತವೆ. ಧರ್ಮಸ್ಥಳದಲ್ಲಿ ಆ ಥರದ ಆಕ್ಸಿಡೆಂಟ್ಗಳಾಗ್ತಾವ ಅನ್ನೋ ಪ್ರಶ್ನೆ ಬಂದ್ರೆ, ಅಲ್ಲಿ ಆಗೋದಿಲ್ಲ. ಅಲ್ಲಿ ಅಷ್ಟೊಂದು ಆಕ್ಸಿಡೆಂಟ್ಗಳು ಯಾವುದೇ ಕೂಡ ರೆಕಾರ್ಡು ಕೂಡ ಆಗಿಲ್ಲ. ಅದು ನಮಗಿಂತ ಚೆನ್ನಾಗಿ ನಮ್ಮ ಮಹಾಬಲ್ ಶೆಟ್ರಿಗೆ ಚೆನ್ನಾಗಿ ಗೊತ್ತು. ಆದರೂ ಕೂಡ ಅವರು ಅದನ್ನ ಪ್ರಸ್ತಾಪ ಮಾಡ್ದಲ್ಲೇ ಅಲ್ಲೂ ಆಗುತ್ತೆ ಇಲ್ಲೂ ಆಗುತ್ತೆ ಅನ್ನೋ ಥರ ಹೇಳ್ತಾರೆ. ನಾನು ಜನಸಂಖ್ಯೆಯನ್ನು ಕೂಡ ಹೇಳಿದೆ. ಅಂದ್ರೆ ಕಾಶಿ ಏನಿದೆ, ವಾರಣಾಸಿ ಏನಿದೆ, ಅಲ್ಲಿ ಒಂದು 17 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಆದರೆ ಧರ್ಮಸ್ಥಳದಲ್ಲಿ ಇರುವಂಥ ಜನಸಂಖ್ಯೆ ಎಷ್ಟು? ಅಲ್ಲಿ 2011 ಸೆನ್ಸಸ್ ಪ್ರಕಾರ 10,000 ಕೂಡ ಇಲ್ಲ. ಹೀಗಾಗಿ ಅದನ್ನು ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ದೆ. ಸ್ನೇಹಿತರೆ, ಈಗ ಮುಂದಕ್ಕೆ ಹೋಗ್ತಾ ಕಾಶಿ ಮತ್ತೆ ಧರ್ಮಸ್ಥಳದ ಹೋಲಿಕೆ ಅದು ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ಯಾಕೆ ಪ್ರಸ್ತುತ ಅಂತಂದ್ರೆ, ನೋಡಿ, ಧರ್ಮಸ್ಥಳದಲ್ಲಿ ಹೂತಿಟ್ಟ ಹೆಣಗಳ ಬಗ್ಗೆ ತನಿಖೆ ಶುರುವಾದಂಥ ಸಂದರ್ಭದಲ್ಲಿ, ಅಥವಾ ಈ ಪ್ರಕರಣ ಬಯಲಿಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲಾ ವಲಯದಿಂದ, ಅಂದ್ರೆ ಕೆಲವರು ಮಾತಾಡದಂಥ ವಿಷಯಗಳನ್ನ ಗಮನಿಸಿದ್ರೆ ಅವರೆಲ್ಲ ಹೇಳ್ತಾ ಇದ್ದಿದ್ದೇನು ಅಂತಂದ್ರೆ, ಧರ್ಮಸ್ಥಳಕ್ಕೆ ಸಾಯೋದಕ್ಕಾಗಿ ಜನ ಬರ್ತಾ ಇದ್ರು, ಮತ್ತೆ ಇನ್ನು ಕೆಲವರು ಹೇಳಿದ್ರು ಧರ್ಮಸ್ಥಳಕ್ಕೆ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಾರೆ ಅನ್ನುವಂಥ ಮಾತನ್ನ ಹೇಳಿದ್ರು. ಮತ್ತೆ ಅದನ್ನ ಹೇಳ್ತಾ ಧರ್ಮಸ್ಥಳ ದಕ್ಷಿಣದ ಕಾಶಿ, ಹೀಗಾಗಿ ಕಾಶಿಯಲ್ಲಿ ಹೆಂಗೆ ಸಾಯೋದಕ್ಕೆ ಜನ ಹೋಗ್ತಾರೋ ಅದೇ ರೀತಿ ಧರ್ಮಸ್ಥಳಕ್ಕೂ ಬಂದು ಜನ ಸತ್ತು ಹೋಗ್ತಾರೆ ಅನ್ನುವಂಥ ಒಂದು ವಾದವನ್ನ, ಒಂದು ನೆರೇಟಿವ್ ಅನ್ನ ಬಿಲ್ಡಪ್ ಮಾಡ್ತಾ ಬಂದ್ರು. ಅದರ ಮುಂದಿನ ಭಾಗನೇ ಮಹಾಬಲ್ ಶೆಟ್ರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅವರು ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಧರ್ಮಸ್ಥಳವನ್ನ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ. ಈಗ ಅದಕ್ಕೆ ಈ ಕಾಶಿ ಅಂದ್ರೆ ಏನು ಮತ್ತೆ ಧರ್ಮಸ್ಥಳ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಸ್ನೇಹಿತರೆ, ಕಾಶಿ ಇದೆಯಲ್ಲ, ಸುಮಾರು 3,000 ವರ್ಷಗಳ ಇತಿಹಾಸ ಇರುವಂತ ನಗರ ಅಂತ ಅದನ್ನು ನಾವು ಗ್ರಹಿಸಬೇಕಾಗತ್ತೆ. ಅದರ ಇತಿಹಾಸ ತಜ್ಞರು ಹೇಳ್ತಾರೆ 3,000 ವರ್ಷಗಳ ಇತಿಹಾಸ ಆ ನಗರಕ್ಕಿದೆ ಅಂತ ಹೇಳಿ. 3,000 ಇದೆಯಲ್ವಾ ಗೊತ್ತಿಲ್ಲ, 1,000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಅಂತೂ ಖಂಡಿತವಾಗ್ಲೂ ಇದೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ನಮಗೆ ಸಿಗ್ತವೆ. ಆ ಕಾಶಿಯಲ್ಲಿ, ಅಂದ್ರೆ ಹಿಂದೂಗಳ ಅತ್ಯಂತ ಪವಿತ್ರವಾದ ತೀರ್ಥಕ್ಷೇತ್ರ ಅಂತ ನಾವೇನ್ ಕರಿತೀವಿ, ಅದು ಇಡೀ ಜಗತ್ತಿಗೆ ಪ್ರಸಿದ್ಧವಾದಂತ ತೀರ್ಥಕ್ಷೇತ್ರ. ಅಲ್ಲಿ ಈ ತರದ ಏನು ಅಂದ್ರೆ, ಇವ್ರೇನು ಧರ್ಮಸ್ಥಳಕ್ಕೂ ಅದನ್ನು ಅಪ್ಲೈ ಮಾಡ್ತಾ ಇದ್ದಾರೋ ಆ ವಾದ ಏನಿದೆಯಲ್ಲ, ಅಂದ್ರೆ ಹೋಗಿ ಸಾಯ್ತಾರೆ ಅಂತ ಹೇಳಿ, ಅದು ಕಾಶಿಗೆ ನಿಜವಾಗ್ಲೂ ಅದು ಅಪ್ಲೈ ಆಗತ್ತೆ. ಕಾಶಿಗೆ ಹೋಗಿ ಸಾಯೋದಕ್ಕಾಗೇನೆ ಹೋಗುವಂತ ಜನ ಇದ್ದಾರೆ. ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ನಾವು. ವರ್ಷಕ್ಕೆ ಸುಮಾರು 20,000 ಜನ ಅಲ್ಲಿ ಸಾಯೋದಕ್ಕಾಗಿ ಹೋಗಿ ಅಲ್ಲಿ ಸತ್ತೋಗ್ತಾರೆ. ಕಾಶಿಗೆ ಯಾಕೆ ಹೋಗಿ ಸಾಯ್ತಾರೆ ಅಂತಂದ್ರೆ,
ಒಂದು ಮೋಕ್ಷ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಹಿಂದೂಗಳಲ್ಲಿದೆ. ಕಾಶಿಗೆ ಹೋಗಿ ಸತ್ತರೆ ಅಲ್ಲಿ ಒಂದು ಆತ್ಮಕ್ಕೆ ನಿಜವಾದ ಶಾಂತಿ ಸಿಗುತ್ತೆ. ಆ ಏನು ಮನುಷ್ಯ ಸತ್ತೋಗ್ತಾನೋ ಆತನ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಮೋಕ್ಷ ಪ್ರಾಪ್ತಿ ಆಗುತ್ತೆ. ಅಂದ್ರೆ ಮೋಕ್ಷ ಅಂತಂದ್ರೆ ಒಂದು ಸ್ವರ್ಗನೋ ಒಂದು ಏನೋ ಒಂದು ಬಿಡುಗಡೆ ಇದೆಯಲ್ಲ, ಅದು ಸಿಗುತ್ತೆ ಅವರಿಗೆ ಅನ್ನುವಂಥದ್ದು. ಒಂದು ಆ ಮನುಷ್ಯ ತಾನು ಮಾಡಿದಂಥ ಎಲ್ಲ ಪಾಪಗಳಿಂದ ಆತ ಪರಿಹಾರ ಪಡ್ಕೊಳ್ಳೋದಕ್ಕೋಸ್ಕರ ಈ ಥರ ಕೆಲಸವನ್ನು ಕೂಡ ಆತ ಮಾಡ್ತಾನೆ. ಒಂದು ಪಾಪ ಪರಿಹಾರ, ಒಂದು ಮೋಕ್ಷ, ಮತ್ತಿನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ ಪುನರ್ಜನ್ಮದಲ್ಲಿ ತನಗೆ ಒಳ್ಳೆಯ ಪುನರ್ಜನ್ಮ ಸಿಗುತ್ತೆ. ಅಂದ್ರೆ ಹಿಂದೂಗಳಲ್ಲಿ ಬಹಳಷ್ಟು ಜನಗಳಲ್ಲಿ ಒಂದು ನಂಬಿಕೆ ಇರುತ್ತೆ, ಮನುಷ್ಯ ಸತ್ತು ಹೋದ್ಮೇಲೆ ಅಲ್ಲಿಗೆ ಮುಗಿಯಲ್ಲ, ಆತನ ಆತ್ಮ ಇನ್ಯಾವುದೋ ಒಂದು ದೇಹನ ಪ್ರವೇಶ ಮಾಡುತ್ತೆ, ಇನ್ನೊಂದು ಪುನರ್ಜನ್ಮ ಇದೆ ಎನ್ನುವಂಥ ನಂಬಿಕೆ ಬಹಳಷ್ಟು ಜನರಲ್ಲಿ ಇದೆ. ಅದಕ್ಕೆ ಯಾವುದೋ ವೈಜ್ಞಾನಿಕವಾದ ಪುರಾವೆಗಳು ಇಲ್ಲದಲ್ಲಿದ್ರೂ ಕೂಡ ಆ ನಂಬಿಕೆ ಅಂತೂ ಇದೆ. ಆಮೇಲೆ ಆ ಪುನರ್ಜನ್ಮದಲ್ಲಿ ನಾವು ಏನಾಗಿ ಹುಟ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಬಹಳ ಜನ ಅದ್ರ ಬಗ್ಗೆ ಆಸಕ್ತಿ ಹೊಂದಿದವರು ಆಗಿರ್ತಾರೆ. ಹಾಗಾಗಿ ಒಳ್ಳೆಯ ಜನ್ಮ ಸಿಗ್ಲಿ ಅಂತ ಹೇಳಿ, ಒಂದು ನಾಯಿ ನರಿಯಾಗಿ ಇನ್ನೇನೋ ಆಗಿ ಹಂದಿಯಾಗಿ ಹುಟ್ಟೋಕ್ಕಿಂತ ಒಳ್ಳೆ ಮನುಷ್ಯನಾಗಿ ಹುಟ್ಟಬೇಕು, ಒಳ್ಳೆ ಚೆನ್ನಾಗಿರೋ ಥರ ಚೆನ್ನಾಗಿ ಬದುಕುವ ರೀತಿಯ ಒಂದು ಬದುಕು ಸಿಗ್ಲಿ ಅನ್ನುವಂಥ ಆಸೆ ಇಟ್ಕೊಂಡು ಆ ಕಾರಣಕ್ಕಾಗಿನೂ ಕೂಡ ಕಾಶಿಗೆ ಹೋಗಿ ಜನ ಸಾಯ್ತಾರೆ. ಸ್ನೇಹಿತರೆ, ಇದಕ್ಕೆ ಏನಾದರೂ ಒಂದು ಪುರಾಣದಲ್ಲಿ ಏನಾದರೂ ಉಲ್ಲೇಖ ಇದೆಯಾ, ಅಥವಾ ಯಾರಾದರೂ ಈ ನಂಬಿಕೆ ಎಲ್ಲಿಂದ ಹುಟ್ಕೊಂತು ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಇದನ್ನು ಫ್ಲೋಟ್ ಮಾಡಿದವರು, ಅಲ್ಲಿ ಕಾಶಿಗೆ ಹೋಗಿ ಸತ್ತು ಹೋದರೆ ಮೋಕ್ಷ ಸಿಗುತ್ತೆ, ಇನ್ನೊಂದು ಸಿಗುತ್ತೆ ಅಂತ ಅದು ಎಲ್ಲಿಂದ ಬಂತು, ಆ ಕಾನ್ಸೆಪ್ಟ್ ಎಲ್ಲಿಂದ ಬಂತು ಅಂತಲೂ ನಾವು ಯೋಚನೆ ಮಾಡಬೇಕಾಗತ್ತೆ. ಒಂದು ಉತ್ತರ ಇದೆ. ಅಂದರೆ ಆದಿಶಂಕರಾಚಾರ್ಯರು ಒಂದು ಶ್ಲೋಕವನ್ನು ಬರೀತಾರೆ. ಆ ಶ್ಲೋಕದ ಹೆಸರು ಏನು ಅಂದರೆ ರಾಮ ಭುಜಂಗ ಪ್ರಯಾತ ಸ್ತೋತ್ರಂ ಅಂತ ಒಂದು ಸ್ತೋತ್ರ ಇದೆ. ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಅಂದರೆ ಈ ಸ್ತೋತ್ರ ಏನು ಹೇಳುತ್ತೆ ಅಂದರೆ, ಕಾಶಿಯಲ್ಲಿ ಯಾರಾದರೂ ಸತ್ತು ಹೋದರೆ ಸಾವಿನ ಸಂದರ್ಭದಲ್ಲಿ ಶಂಕರ ಅಂದರೆ ಶಿವ, ಸಾಯುವವರ ಕಿವಿಯಲ್ಲಿ ರಾಮ ರಾಮ ಅಂತ ಪಿಸುಗುಡ್ತಾರೆ. ಅವ್ರ ಕಿವಿಗೆ ಬಂದು ಹೇಳ್ತಾರೆ. ಸ್ವತಃ ಶಿವನೇ ಬಂದು ಸಾಯುವವರ ಕಿವಿಯಲ್ಲಿ ರಾಮ ರಾಮ ಅಂತ ಹೇಳ್ತಾರೆ. ಅದು ತಾರಕ ಮಂತ್ರ ಅಂತ ಹೇಳಿ ಅದನ್ನ ಕರೀತಾರೆ. ತಾರಕ ಮಂತ್ರ, ಕಿವಿಯಲ್ಲಿ ಬೀಳುವಂಥದ್ದು ಮಂತ್ರ ತಾರಕ ಮಂತ್ರ. ಅದನ್ನು ಸ್ವತಃ ಶಿವನೇ ಹೇಳ್ತಾರೆ. ಇದರಿಂದಾಗಿ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂಥೇಳಿ ಆದಿಶಂಕರಾಚಾರ್ಯರ ಒಂದು ಸ್ತೋತ್ರದಲ್ಲಿ ಇದೆ. ಸೊ ಈ ಥರದ ನಂಬಿಕೆಗಳು, ಈ ಥರದ ಏನು ಟೆಕ್ಸ್ಟ್ಗಳು ಸಿಗ್ತವೆ, ಈ ಥರದ ಏನು ನಮ್ಮ ಪುರಾಣಗಳ ಪುಸ್ತಕಗಳಲ್ಲಿ ಎಲ್ಲೆಲ್ಲೂ ಕಾಣಿಸ್ತವೆ. ಹೀಗಾಗಿ ಈ ಥರದ್ದೆಲ್ಲ ಆಗಿದೆ. ಇನ್ನೂ ಬಹಳಷ್ಟು ಉಲ್ಲೇಖಗಳು ಇರ್ಬೋದು. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಮುಂದೆ ಯಾವತ್ತಾರು ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ಬೋದು. ಸೊ ಹೀಗೆ ಹಿಂದೂಗಳಲ್ಲಿ ಆ ಥರದ ಒಂದು ನಂಬಿಕೆಯಲ್ಲಿ ಡೆವಲಪ್ ಆಗಿರೋದ್ರಿಂದ ಕಾಶಿಗೆ ಹೋಗಿ ಜನಗಳು ಸಾಯೋದಕ್ಕೆ ಹೋಗ್ತಾರೆ ಅನ್ನೋಂಥದ್ದು. ಸ್ನೇಹಿತರೆ, ಮತ್ತಿನ್ನೊಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಏನು ಅಂತಂದರೆ, ಕಾಶಿಗೆ ಯಾರು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಲ್ಲ. ಸಾಯೋದಕ್ಕಾಗಿ ಹೋಗ್ತಾರೆ, ಆದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಅಲ್ಲಿ ಹೋಗಿ ನಾವು ಸೂಸೈಡ್ ಮಾಡಿಕೊಂಡು ಸತ್ತೋಗ್ಬಿಟ್ರೆ ನಮ್ಗೆ ಮೋಕ್ಷ ಸಿಗುತ್ತೆ ಅನ್ನುವಂಥ ನಂಬಿಕೆ ಎಲ್ಲೂ ಇಲ್ಲ. ಇನ್ಫ್ಯಾಕ್ಟ್ ನೀವು ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಹಿಂದೂ ಧರ್ಮದಲ್ಲಿ ಆಗಲಿ ಅಥವಾ ಇನ್ಯಾವುದೇ ಧರ್ಮದಲ್ಲಾಗಲಿ ಆತ್ಮಹತ್ಯೆ ಮಹಾಪಾಪ ಅಂತಲೇ ಹೇಳೋದು. ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಯಾವ ಧರ್ಮನೂ ಕೂಡ ಒಪ್ಪೋದಿಲ್ಲ, ಅದರಲ್ಲೂ ಹಿಂದೂ ಧರ್ಮ ಕೂಡ ಹೇಳೋದಿಲ್ಲ. ಹೀಗಾಗಿ ಆತ್ಮಹತ್ಯೆಯಿಂದ ನಮಗೆ ಒಳ್ಳೆ ಸದ್ಗತಿ ಸಿಗುತ್ತೆ, ಒಳ್ಳೆ ಪುನರ್ಜನ್ಮ ಸಿಗುತ್ತೆ ಅನ್ನುವಂಥ ಮಾತಿನ ಪ್ರಶ್ನೆನೇ ಇಲ್ಲ. ಕಾಶಿಗೆ ಆತ್ಮಹತ್ಯೆ ಮಾಡಿಕೊಂಡು ಸಾಯೋದಕ್ಕಾಗಿ ಯಾರೂ ಹೋಗೋದಿಲ್ಲ. ಈ ವಿಷಯವನ್ನು ಕೂಡ ಭಾಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಮುಂದೆ ನಾನು ಇದನ್ನು ಯಾಕೆ ಮುಂದೆ ಹೇಳಿದೆ ಅನ್ನೋದು ನಿಮ್ಗೆ ಮುಂದೆ ಅರ್ಥ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಕಾಶಿಗೆ ಸಾಯೋದಕ್ಕೆ ಹೆಂಗೆ ಹೋಗೋಕ್ಕೆ ಸಾಧ್ಯ ಅಂತ ನಿಮ್ಮ ಪ್ರಶ್ನೆ ಇರ್ಬೋದು. ಅಂದರೆ ಈ ಯಾವುದ್ಯಾವುದೋ ಕಾಯಿಲೆಗಳಿಂದ ನರಳುತ್ತಿರುವಂಥ ತುಂಬ ವಯೋವೃದ್ಧರಾಗಿರ್ಬೋದು, ಅಥವಾ ಇನ್ನೇನು ಅವರ ಜೀವನ ಇನ್ನು ಮುಗೀತಾ ಬಂತು ಅಂತ ಹೇಳಿ. ಈಗ ನೋಡಿ, ವೈದ್ಯರುಗಳು ತುಂಬ ಕಾಯಿಲೆಗಳಲ್ಲಿ ನರಳ್ತಾ ಇರುವವರಿಗೆ ಬಹಳಷ್ಟು ಜನಕ್ಕೆ ಅಂತಂದರೆ ವಿಶೇಷವಾಗಿ ಕ್ಯಾನ್ಸರ್ನಂಥ ರೋಗ, ಅದರಲ್ಲೂ 4ನೇ ಸ್ಟೇಜ್ಗೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ಪಷ್ಟವಾಗಿ ದಿನಗಳನ್ನು ಹೇಳ್ತಾರೆ. ಅವರು ಇಷ್ಟು ದಿನಗಳು ನಿಮ್ಗಿದೆ ಅಂತಲೇ ಹೇಳ್ತಾರೆ. 15 ದಿವಸ ಇದೆ, ನಿಮ್ಗೊಂದು ತಿಂಗಳಿದೆ, ಈ ಥರನೇ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಈಗಿನ ವೈದ್ಯಕೀಯ ಲೋಕ ಅಷ್ಟು ಬೆಳೆದಿದೆ. ಹೀಗಾಗಿ ಆ ಸಾವಿನ ಸಮಯವನ್ನು ಕೂಡ ಅವರು ಹೇಳ್ಬೋದು. ಇಷ್ಟಕ್ಕಿಂತ ನೀವು ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಈ ರೀತಿ ತೀರಾ ಏನು ಸಾವಿನ ಅಂಚಿಗೆ ಬಂದು ನಿಂತಿರುವಂಥ ಜನ
ಅವರು ಅಲ್ಲಿಗೆ ಹೋಗ್ತಾರೆ. ಅವರ ಜೊತೆಗಾರರನ್ನು ಕರ್ಕೊಂಡು ಹೋಗ್ಬೋದು, ಅಂದರೆ ಅವರ ಕುಟುಂಬದವ್ರನ್ನ ಕರ್ಕೊಂಡು ಹೋಗ್ಬೋದು, ಒಂಟಿಯಾಗಿ ಹೋಗ್ಬೋದು, ಯಾರೋ ಬೇಕಾದವ್ರನ್ನ ಕರ್ಕೊಂಡು ಹೋಗ್ಬೋದು. ಆಮೇಲೆ ನೋಡಿ, ಬಹಳ ವಿಶೇಷ ಅಂತಂದ್ರೆ ಜಗತ್ತಲ್ಲಿ ಎಲ್ಲಿದೆಯೋ ಇಲ್ವೋ ಗೊತ್ತಿಲ್ಲ, ಕಾಶಿಯಲ್ಲಿ ಈ ಸಾಯುವುದಕ್ಕೆ ಬರೋ ಜನರಿಗಾಗಿನೇ ಕೆಲವು ವಸತಿ ಗೃಹಗಳಿದೆ. ಅದನ್ನ ವಸತಿ ಗೃಹ ಅಂತ ಕರಿತಿರೋ, ಆಶ್ರಮ ಅಂತ ಕರಿತಿರೋ, ಲಾಡ್ಜ್ ಅಂತ ಕರಿತಿರೋ, ನಿಮಗೆ ಬಿಟ್ಟಿದ್ ವಿಚಾರ. ಆದ್ರೆ ಈ ತರದ ವ್ಯವಸ್ಥೆ ಇದೆ, ಅಲ್ಲಿ ವಸತಿ ವ್ಯವಸ್ಥೆ ಇದೆ, ಸಾಯುವವರೆಗೆ ಕೂಡ ಒಂದು ವ್ಯವಸ್ಥೆ ಇದೆ ನೋಡಿ. ಅದಕ್ಕೆ ಹೆಸರುಗಳು ಕೂಡ ಅದೇ ತರ ಇರುತ್ತೆ, ಮುಕ್ತಿ ಭವನ, ಈ ತರದ ಹೆಸರುಗಳನ್ನೇ ಅಲ್ಲಿ ಇಟ್ಟಿರ್ತಾರೆ. ಈ ತರದ್ದು ಸುಮಾರು ಲಾಡ್ಜಿಂಗ್ಗಳು ಅಲ್ಲಿ ವ್ಯವಸ್ಥೆಗಳು ಇದೆ. ಇದು ಹೆಂಗೆ ರನ್ ಮಾಡುತ್ತೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ತರದ ಅಂದ್ರೆ ತಮ್ಮ ಜೀವಿತದ ಕೊನೆಯ ಹಂತದಲ್ಲಿರುವಂತ ವ್ಯಕ್ತಿಗಳು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಇರೋದಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗುತ್ತೆ. ಅವರಿಗೆ ಅಲ್ಲಿ ಕೆಲವು ಕಡೆ ಬಹಳ ಮಿನಿಮಲ್ ಆದಂತ ಒಂದು ಫೀಸನ್ನು ಅವ್ರಿಗೆ ನಿಗದಿ ಮಾಡ್ತಾರೆ. ಅಂದರೆ ಎಲೆಕ್ಟ್ರಿಸಿಟಿ ಖರ್ಚು, ಈ ಥರದ ಖರ್ಚಿಗಾಗಿ ಬಹಳ ಮಿನಿಮಮ್ ಆದ ಹಣವನ್ನು ಕೇಳ್ತಾರೆ. ಕೆಲವು ಕಡೆ ಅದನ್ನು ಕೂಡ ಕೇಳೋದಿಲ್ಲ. ಅಲ್ಲಿ ಅವರು ಸಾಯುವವರೆಗೆ ಅಲ್ಲಿ ಇರಬಹುದು ಅನ್ನೋಂಥದ್ದು. ಆಮೇಲೆ ಎಷ್ಟು ದಿವಸ ಬೇಕಾದ್ರೂ ಇರ್ಬೋದಾ ಅಂದರೆ, ಕೆಲವು ಮುಕ್ತಿ ಭವನಗಳಲ್ಲಿ, ಈ ಥರದ ಲಾಡ್ಜ್ಗಳಲ್ಲಿ ಏನಂತಂದರೆ ಟೈಮ್ ಲೈನ್ ಕೂಡ ಇರುತ್ತೆ. ಅಂದರೆ 15 ದಿವಸಗಳ ಅವಧಿ ಕೊಡ್ತಾರೆ. ಅಷ್ಟರೊಳಗಡೆ ಅವರು ಸಾಯಲಿಲ್ಲ ಅಂದರೆ ಅವ್ರಿಗಿನ್ನೂ ವಯಸ್ಸಿದೆ ಅಂತ, ಅಥವಾ ಅವ್ರಿಗಿನ್ನೂ ಬದುಕೋದು, ಅವ್ರಿಗೆ ಆಯಸ್ಸು ಇನ್ನೂ ಗಟ್ಟಿಯಾಗಿದೆ ಅಂತಂದರೆ ಅವ್ರನ್ನ ಅಲ್ಲಿಂದ ವಾಪಸ್ ಕಳಿಸ್ತಾರೆ. ಅಥವಾ ಇನ್ನೊಂದು 15 ದಿವಸ ಎಕ್ಸ್ಟೆಂಡ್ ಮಾಡ್ಬೋದು, ಆದರೆ ತುಂಬ ದಿವಸಗಳ ಕಾಲ ಅವ್ರನ್ನ ಇಟ್ಕೊಳ್ಳಲ್ಲ ಅಲ್ಲಿ. ನೋಡಿ, ಅಲ್ಲಿ ಒಂದು 2013 ಒಂದು ವಿಚಿತ್ರವಾದ ಘಟನೆ ಆಗುತ್ತೆ. ಮನ್ಬೋತ್ ತ್ರಿಪಾಠಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಬರ್ತಾನೆ. ಆತನ ನಾನು ಸಾವಿನ ಅಂಚಿನಲ್ಲಿದ್ದೀನಿ ಅಂತ ಅನ್ಕೊಂಡೇ ಬರ್ತಾನೆ. 2013 ಬಂದರೂ ಕೂಡ ಸುಮಾರು 17 ವರ್ಷಗಳ ಕಾಲ ಅವನು ಬದುಕ್ಬಿಡ್ತಾನೆ. ಅಂದರೆ ಅವನು ಸಾಯೋದೇ ಇಲ್ಲ, ಅವನು ಅಲ್ಲಿ ಬಂದರೂ ಕೂಡ ಸಾಯೋದೇ ಇಲ್ಲ. ಈ ಥರದ ಘಟನೆಗಳು ಕೂಡ ನಡೆಯುತ್ತೆ. ಹೀಗಾಗಿ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಕೂಡ ಇದೆ. ಅಂದರೆ ಅಲ್ಲಿ ಬರೋರ, ಈ ಥರ ಸಾಯೋದಕ್ಕೆ ಬರೋವರ ಸಂಖ್ಯೆನೂ ಕೂಡ ಜಾಸ್ತಿ ಇರೋದ್ರಿಂದ ಅಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಲ್ಲ. ಹೀಗಾಗಿ ಯಾರಾದರೂ ಉಳ್ಕೊಂಡಿದ್ರೆ ಅವ್ರನ್ನ ಕಳಿಸ್ತಾರೆ. ಆದರೆ ತುಂಬ ಅವರ ಕ್ರಿಟಿಕಲ್ ಆದ ಕಂಡೀಷನ್ ಇದ್ದರೆ ಅವರನ್ನ ಕಳಿಸೋದಿಲ್ಲ, ಅಲ್ಲಿ ಕಾಯಲಾಗುತ್ತೆ. ಸ್ನೇಹಿತರೆ, ಇದೆಲ್ಲ ಆದ್ಮೇಲೆ ನಂತರ ಅಲ್ಲಿ ಈ ಥರ ಸಾವಿಗೀಡಾದ ಜನರನ್ನ, ಅಲ್ಲಿ ನಿಮ್ಗೆ ಗೊತ್ತೇ ಇದೆ, ಕಾಶಿಯಲ್ಲಿ ಅದು ದೀಪಗಳ ನಗರಿ ಅಂತೆಲ್ಲ ಕರಿತೀವಿ. ಆದರೆ ರಾತ್ರಿ ಹೊತ್ತು ಈ ಘಾಟ್ಗಳಲ್ಲಿ, ಈ ಮಣಿಕರ್ಣಿಕಾ ಘಾಟ್ ಆಗಿರ್ಬೋದು, ಆ ಥರದ ಘಾಟ್ಗಳಲ್ಲಿ ಈ ಥರದ ಹೆಣಗಳನ್ನು ಸುಟ್ಟು ಹಾಕಲಾಗ್ತದೆ. ಅದಕ್ಕಾಗಿಯೇ ಒಂದಷ್ಟು ಜನ ನಿಯೋಜನೆಗೊಂಡಿರ್ತಾರೆ. ಅವ್ರದ್ದೇನೋ ಒಂದು ಫೀಸ್ ಇರುತ್ತೆ, ಅಲ್ಲಿ ಅವರನ್ನು ತಗೊಬಂದು ಅಲ್ಲಿ ಸುಡಲಾಗತ್ತೆ. ಈ ಥರ ಪ್ರತಿನಿತ್ಯ ಅಲ್ಲಿ ದಹನ ಮಾಡುವವರ ಸಂಖ್ಯೆ ಎಷ್ಟು ಅಂತಂದರೆ, ಸುಮಾರು 100 ದೇಹಗಳನ್ನು, ಮಿನಿಮಮ್ 100 ದೇಹಗಳನ್ನು ಅಲ್ಲಿ ಸುಡಲಾಗುತ್ತೆ ಅಂತ ಹೇಳಿ ಬಹಳ ಕಾಲದಿಂದ ನಡೆದುಕೊಂಡು ಬಂದಿರುವಂಥ ವ್ಯವಸ್ಥೆ. ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ, ಇದೇ ರೀತಿ ನಡೀತಾ ಇದೆ. ಈ ಥರದ ವ್ಯವಸ್ಥೆ ದೇಶದಲ್ಲಿ ಅಥವಾ ಬೇರೆ ಕಡೆ ಇಲ್ಲಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಹುಶಃ ಇಲ್ಲ. ಕಾಶಿಲಿ ಇರುವಂಥ ವ್ಯವಸ್ಥೆ ಬಹುಶಃ ಇಲ್ಲ. ಕಾಶಿ ಮಾತ್ರ ಈ ಥರದನ್ನ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಮತ್ತಿನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಈ ಲಾಡ್ಜ್ಗಳನ್ನ ಯಾರು ರನ್ ಮಾಡ್ತಾರೆ, ಈ ಆಶ್ರಮಗಳನ್ನ ಯಾರು ರನ್ ಮಾಡ್ತಾರೆ, ಅವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ, ಇದನ್ನೆಲ್ಲ ಖರ್ಚು ವೆಚ್ಚಗಳನ್ನು ಕೂಡ ಅವ್ರು ನೋಡ್ಕೋಬೇಕಲ್ಲ. ಇದು ಯಾರು, ಅವ್ರ ಹತ್ರನೂ ಚಾರ್ಜ್ ಮಾಡಲ್ಲ, ಜಾಸ್ತಿ ಚಾರ್ಜ್ ಮಾಡಲ್ಲ, ಅಥವಾ ಕೆಲವು ಕಡೆ ಫ್ರೀಯಾಗೇ ಮಾಡ್ತಾರೆ. ಹೀಗಿರ್ಬೇಕಾದ್ರೆ ಅವ್ರಿಗೆ ಯಾರು ದುಡ್ಡು ಕೊಡ್ತಾರೆ ಅಂದರೆ, ಅದಕ್ಕಾಗೇನೆ ಹಣ ಕೊಡುವಂಥ ಕೆಲವು ಉದ್ಯಮಿಗಳು ಮತ್ತು ಚಾರಿಟಿ ಮಾಡುವಂಥ ಜನ ಇದ್ದಾರೆ. ಅವರಿಂದ ಅವರು ಹಣವನ್ನು ಪಡೆದುಕೊಂಡು ಈ ಸೇವೆಯನ್ನು ಮಾಡ್ತಾರೆ. ನೋಡಿ, ಒಂದೊಂದು ಆಶ್ರಮದಲ್ಲಿ ಒಬ್ಬರು ಸನ್ಯಾಸಿನೋ ಅಥವಾ ಸ್ವಾಮಿನೋ ಯಾರೋ ಒಬ್ರು ಇರ್ತಾರೆ. ಅವರು ದಿವಸ ಪ್ರಾರ್ಥನೆಯನ್ನ ಮಾಡ್ತಾರೆ. ಅಲ್ಲಿರೋ ಜನಗಳಿಗೆ ಒಂದು ರೀತಿಯ ನೆಮ್ಮದಿಯನ್ನ ಕೊಡೋದಕ್ಕೆ ಕೆಲವು ಮಂತ್ರ ಪಠಣ ಈ ಥರದ್ದೆಲ್ಲ ನಡೀತಾ ಇರ್ತದೆ. ಮತ್ತೆ ಅಲ್ಲಿ ಸಾಯುವವರನ್ನ ತಗೊಂಡೋಗಿ ಸುಟ್ಟಾಕುವಂಥ ಕ್ರಿಯೆಗಳು ಕೂಡ ನಡೀತಾನೆ ಇರ್ತವೆ. ಇದೆಲ್ಲ ಕೂಡ ಒಂದು ವ್ಯವಸ್ಥಿತವಾಗಿ ನಡೆಯುತ್ತೆ. ಅದಕ್ಕೆ ಒಂಥರ ಅಲ್ಲಿ ಏನಾಗಿದೆ ಅಂತಂದ್ರೆ, ಈ ದಹನ ಮಾಡುವ ಕ್ರಿಯೆಯನ್ನ ನೋಡೋದಕ್ಕೂ ಕೂಡ ಜನ ಬರ್ತಾರೆ ಅಂತ. ಆ ಮಣಿಕರ್ಣಿಕಾ ಘಾಟ್ ಆಗಿರ್ಬೋದು, ಬೇರೆ ಬೇರೆ ಘಾಟ್ಗಳಾಗಿರ್ಬೋದು, ಆ ಘಾಟ್ಗಳಲ್ಲಿ ಈ ಥರ ಹೆಣಗಳನ್ನ ಸಾಮೂಹಿಕವಾಗಿ ಅಲ್ಲಿ ಅಕ್ಕಪಕ್ಕ ರ್ಯಾಂಡಮ್ ಆಗಿ ಇಟ್ಕೊಂಡು ಅದನ್ನ ಸುಟ್ಟು ಹಾಕುವಂಥದ್ದು ಏನು ಮಾಡ್ತಾರೆ, ಅದು ನೋಡೋದಕ್ಕೋಸ್ಕರ ಟೂರಿಸ್ಟ್ಗಳು ಬರ್ತಾರೆ. ಡೆತ್ ಟೂರಿಸಂ ಅಂತೆಲ್ಲ ಕರೀತಾರೆ ಇದನ್ನ. ಇದೆಲ್ಲ ಇರಲಿ ಸ್ನೇಹಿತರೆ, ಈಗ ನಾನು ಬಹಳ ಮುಖ್ಯವಾದ ಪ್ರಶ್ನೆಗಳನ್ನ ಮುಂದೆ ಇಡೋದಕ್ಕೆ ಬಯಸ್ತೀನಿ. ಇದು ಬರೀ ಮಹಾಬಲ್ ಶೆಟ್ಟರ್ಗೆ ಅಂತಲ್ಲ, ಈ ಥರ ಮಾತಾಡುವಂಥ ಜನರಿಗೆ, ಅಂದರೆ ಕಾಶಿಯನ್ನು ಧರ್ಮಸ್ಥಳಕ್ಕೆ ಕಂಪೇರ್ ಮಾಡುವಂಥ ಜನರು ಯಾರು ಬೇಕಾದ್ರೂ ಅದನ್ನು ಉತ್ತರ ಕೊಡ್ಬೋದು. ಬಹಳ ಮುಖ್ಯವಾದ ಪ್ರಶ್ನೆಗಳು. ನೋಡಿ, ಧರ್ಮಸ್ಥಳದಲ್ಲಿ ಸತ್ತರೆ ಮೋಕ್ಷ ಸಿಗುತ್ತೆ, ಪಾಪ ಪರಿಹಾರ ಆಗತ್ತೆ
ಅಥವಾ ಒಳ್ಳೆಯ ಪುನರ್ಜನ್ಮ ಸಿಗುತ್ತೆ ಅನ್ನುವಂಥ ಉಲ್ಲೇಖ ಎಲ್ಲಾದರೂ ಇದೆಯಾ? ಕರ್ನಾಟಕದಲ್ಲಿ ಎಲ್ಲಾದರೂ ಆ ಥರದ ನಂಬಿಕೆ, ಆ ಥರದ ಒಂದು ಮಾತು ಎಲ್ಲಾದರೂ ಕೇಳಿ ಬಂದಿತ್ತಾ? ಖಂಡಿತವಾಗ್ಲೂ ಇಲ್ಲ. ಅದು ದಕ್ಷಿಣದ ಕಾಶಿ ಅಂತ ಹೇಳಿ ಭಾಳಷ್ಟು ತೀರ್ಥಕ್ಷೇತ್ರಗಳಿಗೆ ಹೇಳ್ತಾರೆ. ಯಾವ್ದಾರು ಒಂದು ತೀರ್ಥಕ್ಷೇತ್ರ ದೊಡ್ಡದಾಗಿ ಬೆಳೆದ್ರೆ ಅದು ತಕ್ಷಣ ಅದಕ್ಕೆ ದಕ್ಷಿಣ ಕಾಶಿ ಅಂದ್ಬಿಡ್ತಾರೆ. ಧರ್ಮಸ್ಥಳಕ್ಕೂ ಅದೇ ಥರ ಅಂತಾರೆ. ಧರ್ಮಸ್ಥಳ ತುಂಬ ಹಿಂದೂಗಳ ಬಹಳ ಮುಖ್ಯವಾದ ತೀರ್ಥಕ್ಷೇತ್ರ, ಅದ್ರಲ್ಲಿ ಎರಡನೇ ಅನುಮಾನನೇ ಇಲ್ಲ, ಅದು ಬೇರೆ ಪ್ರಶ್ನೆ. ಇದು ಈ ಸಾಯುವವರಿಗೆ ವ್ಯವಸ್ಥೆ ಮಾಡಿಕೊಡುವಂಥ ಕ್ಷೇತ್ರ ಅಂತೂ ಅಲ್ಲ. ಇಲ್ಲಿ ಸತ್ತೋಗಕ್ಕಾಗಿ ಅಲ್ಲಿ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದುವರೆಗೆ ನಾವೆಲ್ಲೂ ಕೇಳಿಲ್ಲ. ಯಾವುದೇ ಐತಿಹ್ಯಗಳಲ್ಲೂ ಕೇಳಿಲ್ಲ, ಯಾವುದೇ ಪುರಾಣದಲ್ಲೂ ಕೂಡ ಕೇಳಿಲ್ಲ. ಯಾವುದೇ ಸಾಧು ಸಂತರು, ಶಂಕರಾಚಾರ್ಯರಂಥವ್ರು ಕೂಡ ಹೇಳಿದ್ದನ್ನು ನಾವು ಕೇಳಿಲ್ಲ. ಮತ್ತೆ ಇದು ಎಲ್ಲಿಂದ ಬಂತು, ಹುಟ್ಕೊಂತು? ಹೇಗೆ ಹುಟ್ಕೊಂತು? ಆಯಿತು, ಸಾಯೋದಕ್ಕೋಸ್ಕರ ಅಲ್ಲಿ ಜನ ಬರ್ತಾರೆ ಅಂದರೆ, ಕಾಶಿಯಲ್ಲಿ ಮಾಡಿದ ಹಾಗೆ ಧರ್ಮಸ್ಥಳದಲ್ಲಿ ಸಾಯೋರಿಗಾಗಿ ಏನಾದ್ರು ವ್ಯವಸ್ಥೆ ಮಾಡಲಾಗಿದೆಯಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದರೆ ಅಲ್ಲಿ ನೋಡಿ, ಅಲ್ಲಿ ಈ ಥರದ ಆಶ್ರಮಗಳಿದೆ, ಅಲ್ಲಿ ಈ ಥರದ ಬಂದವರನ್ನ ದಹನ ಮಾಡೋಕ್ಕೂ ಕೂಡ ಘಾಟ್ಗಳಿದೆ, ಒಂದು ವ್ಯವಸ್ಥೆನೇ ಇದೆ, ಅದು ಒಂದು ಸಿಸ್ಟಮೆಟಿಕ್ ಆಗಿ ಅದು ರನ್ ಆಗುತ್ತೆ. ಧರ್ಮಸ್ಥಳದಲ್ಲಿ ಆ ಥರದ್ದು ಏನಾದ್ರು ಲಾಡ್ಜ್ಗಳಿದೆಯಾ? ಧರ್ಮಸ್ಥಳದಲ್ಲಿ ಆ ಥರದ ಲಾಡ್ಜ್ಗಳು ಎಲ್ಲೂ ಇಲ್ಲ. ಆಮೇಲೆ ಆ ಥರದ ಆಶ್ರಮಗಳಲ್ಲಿ, ಕಾಶಿಯಲ್ಲಿ ಆ ಥರದ ಆಶ್ರಮಗಳಲ್ಲಿ ಅವರಿಗೆ ಅವಕಾಶವನ್ನು ಕೊಡ್ತಾರೆ. 15 ದಿವಸ, 1 ತಿಂಗಳು ಅವಕಾಶಗಳನ್ನು ಕೊಡ್ತಾರೆ. ಇನ್ನು ಕೆಲವು ಆಶ್ರಮಗಳಲ್ಲಿ ಅವರು ಅಲ್ಲಿ ಸಾಯೋ ತನಕನೂ ಕೂಡ ಬಿಡ್ತಾರೆ. ನಾನು ಆಗಲೇ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟೆ. ಅಂದರೆ ರಿಸ್ಟ್ರಿಕ್ಷನ್ ಕೂಡ ಇರೋದಿಲ್ಲ, ಟೈಮ್ ರಿಸ್ಟ್ರಿಕ್ಷನ್ ಕೂಡ ಇರೋದಿಲ್ಲ. ಧರ್ಮಸ್ಥಳದ ಯಾವುದಾದ್ರೂ ಲಾಡ್ಜಲ್ಲಿ 1 ದಿವಸಕ್ಕಿಂತ ಹೆಚ್ಚು ಯಾರೂ ಉಳಿಯೋದಕ್ಕೆ ಅವಕಾಶ ಕೊಡೋದಿಲ್ಲ. ನೋಡಿ, 1 ದಿವಸ ಇರ್ಬೋದು, 2 ದಿವಸ ಇರ್ಬೋದು ಮ್ಯಾಕ್ಸಿಮಮ್. ಧರ್ಮಸ್ಥಳದಲ್ಲಿ ಅದಕ್ಕೆ ಸಾಧ್ಯನೇ ಇಲ್ಲ, ಅಲ್ಲಿ ಬಿಡೋದಿಲ್ಲ. ಅಲ್ಲಿ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದೇನು ಹೊಸದಾಗಿ ನಾನೇನು ಹೇಳ್ತಾ ಇಲ್ಲ. ಅಲ್ಲಿ 15 ದಿವಸ, 1 ತಿಂಗಳು ಒಂದು ಲಾಡ್ಜಲ್ಲಿ ಯಾರನ್ನೂ ಇರಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಕೂಡ ಈ ಥರ ಇನ್ನೇನು ಸಾಯುವ ಹಂತಕ್ಕೆ ಬಂದಿರೋರು, ಅಲ್ಲಿ ಬರೋರೆಲ್ಲ ಹಿಂಗೆ ಬಂದಿರ್ತಾರೆ, ಸ್ಟ್ರೆಚರ್ಗಳಲ್ಲಿ ಬಂದಿರ್ತಾರೆ. ಆ ಥರದ ಸ್ಥಿತಿಯಲ್ಲಿ ಬಂದವ್ರನ್ನ ಅಲ್ಲಿ ಯಾವುದೇ ಕಾರಣಕ್ಕೂ ಅವ್ರು ಇಟ್ಕೊಳಕ್ಕೆ ಸಾಧ್ಯ ಇಲ್ಲ, ಇಟ್ಕೊಳ್ಳೋದಿಲ್ಲ. ಇದು ಎರಡನೇ ಪ್ರಶ್ನೆ. ಆಮೇಲೆ ಧರ್ಮಸ್ಥಳದಲ್ಲಿ ಸತ್ತವ್ರನ್ನ ಈ ಥರ ಸಾಯಕ್ಕೆ ಬಂದರು, ಸತ್ತೋದವ್ರನ್ನ ದಹನ ಮಾಡೋಕ್ಕೆ ಏನಾದ್ರು ಘಾಟ್ ಇದೆಯಾ? ಇಲ್ಲೂ ಕೂಡ ಕಾಶಿ ಥರದ್ದು ಏನಾದ್ರು ಘಾಟ್ ಇದೆಯಾ? ಇಲ್ಲ, ಆ ಥರದ್ದೇನು ವ್ಯವಸ್ಥೆ ಇಲ್ಲ. ಇನ್ಫ್ಯಾಕ್ಟ್ ಧರ್ಮಸ್ಥಳದಲ್ಲಿ ರುದ್ರಭೂಮಿನೇ ಇರಲಿಲ್ಲ ಅಂತ ಹೇಳ್ತಾರೆ. ಅದಿತ್ತೋ ಇಲ್ವೋ ಅನ್ನೋದು ಅದು ಬೇರೆ ಪ್ರಶ್ನೆ. ಈಗ ಹೇಳ್ತಾರೆ ಪಾಂಗಳದ ಹತ್ರ ಒಂದು ಸಣ್ಣದಾಗಿತ್ತು, ಅಲ್ಲೊಂದಷ್ಟು ಮಾಡ್ತಾ ಇದ್ರು ಅಂತ ಮಾತಿದೆ, ಹಿಂದೆನೂ ಕೂಡ ಇತ್ತು ಅಂತ ಹೇಳಿ. ಆದರೆ ಅಧಿಕೃತ ಇರಲಿಲ್ಲ ಅಂತ ಹೇಳ್ತಾರೆ. ಅಧಿಕೃತವಾಗಿ ನಾವು ಇತ್ತೀಚೆಗೆ ಶುರು ಮಾಡಿದ್ವಿ ಅಂತ ಅಲ್ಲಿನ ರುದ್ರಭೂಮಿಯವರೆಲ್ಲ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಈ ಥರ ಸುಡೋದಕ್ಕೆ ಅಕ್ಕಪಕ್ಕ ಎಲ್ಲ ಇಟ್ಟು ಸುಡುವಂಥ ಜಾಗ ಯಾವುದೂ ಇರಲಿಲ್ಲ ಧರ್ಮಸ್ಥಳದಲ್ಲಿ. ಆ ಥರದ ವ್ಯವಸ್ಥೆನೇ ಇಲ್ಲ. ಧರ್ಮಸ್ಥಳಕ್ಕೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬರ್ತಿದ್ರು ಅಂತ ಮತ್ತೆ ತಿರ್ಗಾ ನಾವು ಅದೇ ಪ್ರಶ್ನೆನೇ ಹೇಳಬೇಕಾಗತ್ತೆ. ಯಾವುದೇ ತೀರ್ಥಕ್ಷೇತ್ರಗಳಲ್ಲಾಗಲಿ ಜನ ಆತ್ಮಹತ್ಯೆ ಮಾಡ್ಕೊಳಕ್ಕಾಗಿ ಹೋಗ್ತಾರೆ ಅನ್ನೋದಿದೆಯಲ್ಲ, ಅದು ತಪ್ಪು ತಿಳುವಳಿಕೆ. ಮತ್ತು ಜನರಿಗೆ ಯಾವುದೇ ಧರ್ಮ ಕೂಡ ಆತ್ಮಹತ್ಯೆ ಮಾಡೋದನ್ನು ಪ್ರಚೋದನೆ ಮಾಡೋದಿಲ್ಲ. ಅದು ಧರ್ಮಸ್ಥಳದಂಥ ಕ್ಷೇತ್ರಕ್ಕೆ ಈ ಥರದ ಮಾತುಗಳನ್ನು ಹೇಳೋದಿದೆಯಲ್ಲ, ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಸಾಯೋದಕ್ಕೆ ಹೋಗ್ತಾರೆ ಅಂತ ಹೇಳೋದು, ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಾರೆ ಅಂತ ಹೇಳೋದಿದೆಯಲ್ಲ, ಅದು ಧರ್ಮಸ್ಥಳಕ್ಕೆ ಮಾಡುವಂಥ ಅಪಚಾರ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಮಾಡುವಂಥ ಅಪಚಾರ, ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿಗೆ ಮಾಡುವಂಥ ಅಪಚಾರ. ಯಾಕೆಂದರೆ ಆ ಥರದ ಉಲ್ಲೇಖ ಎಲ್ಲೂ ಇಲ್ಲ, ಯಾವುದೇ ಪುಸ್ತಕಗಳಲ್ಲಿ ಅದನ್ನು ಬರೆದಿಲ್ಲ, ಯಾವುದೇ ಸಂತರು ಅದನ್ನು ಹೇಳಿಲ್ಲ, ಅಥವಾ ಆ ಥರದ ಪ್ರತೀತಿ ಜನಗಳಲ್ಲೂ ಕೂಡ ಇಲ್ಲ. ಧರ್ಮಸ್ಥಳದ ಬಗ್ಗೆ ಬೇರೆ ಬೇರೆ ರೀತಿಯ ಪ್ರತೀತಿಗಳನ್ನು ನಾವು ಕೇಳಿದ್ದೀವಿ. ನನ್ನ ಮನೆ ದೇವರು ಕೂಡ ಮಂಜುನಾಥ ಸ್ವಾಮಿ. ಹೀಗಾಗಿ ನನಗೆ ಧರ್ಮಸ್ಥಳದ ಬಗ್ಗೆ ಭಾಳಷ್ಟು ಮಾಹಿತಿ, ಅಂದರೆ ನಮ್ಮ ತಂದೆಯಿಂದ ಆಗಿರ್ಬೋದು, ನಮ್ಮ ಪೂರ್ವಿಕರಿಂದ ನಾವು ತಿಳ್ಕೊಂಡಂಥದ್ದು, ಅದರಲ್ಲಿ ಎಲ್ಲೂ ಕೂಡ ಈ ಥರದ ಉಲ್ಲೇಖ ಇಲ್ಲ. ಬೇರೆ ಏನೇನೋ ಕೇಳಿದ್ವಿ, ಅದು ಬೇರೆ ವಿಷಯ. ಅವ್ರು ನಿಜವಾಗ್ಲೂ ಅಪಚಾರ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ಅವ್ರು ನಿಜವಾದ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತಲೇ ನಾವು ಅನ್ಬೇಕಾಗತ್ತೆ. ಸ್ನೇಹಿತರೆ, ಕಾಶಿನೇ ಬೇರೆ, ಧರ್ಮಸ್ಥಳನೇ ಬೇರೆ, ತಿರುಪತಿನೇ ಬೇರೆ, ನಂಜನಗೂಡು ಬೇರೆ, ಕುಕ್ಕೆನೇ ಬೇರೆ, ಎಲ್ಲವೂ ಕೂಡ ಬೇರೆ ಬೇರೆ. ಒಂದಕ್ಕೊಂದು ಹೋಲಿಸೋದಕ್ಕಾಗಲ್ಲ. ಆಮೇಲೆ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಜನ ಸಾಯ್ತಾರೆ ಅಂತ ಹೇಳೋದ್ರಿಂದ ಜನಗಳನ್ನ ಹೆದರಿಸುವಂಥ ಕ್ರಿಯೆ ಇದೆಯಲ್ಲ, ಅದನ್ನು ಮಾಡಬಾರ್ದು ನಾವು. ಯಾವುದೇ ತೀರ್ಥಕ್ಷೇತ್ರ ಆಗಿರಲಿ, ಅಲ್ಲೋಗಿ ಜನ ಸಾಯ್ತಾರೆ, ಸಾಯೋಕ್ಕೋಸ್ಕರ ಹೋಗ್ತಾರೆ, ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಾರೆ ಅಂತ ಹೇಳೋದಿದೆಯಲ್ಲ, ಅದನ್ನು ನಾವು ಮಾಡಬಾರ್ದು. ಕಾಶಿದು ಒಂದು ಸಪ್ರೇಟ್, ಅದು ಕಾಶಿದು ಒಂದು ವಿಶೇಷ, ಅದೊಂದು ಎಕ್ಸೆಪ್ಷನ್. ಅದು
ಅಲ್ಲಿ ಒಂದು ವ್ಯವಸ್ಥೆ ಇದೆ, ಹಂಗೆ ಸಾಯೋರಿಗೋಸ್ಕರ ಒಂದು ವ್ಯವಸ್ಥೆ ಇದೆ, ಮತ್ತು ಹಂಗೆ ಸತ್ತರೆ ಏನೋ ಒಂದು ಸದ್ಗತಿ ಸಿಗುತ್ತೆ ಅನ್ನೋ ಅಂತ ಒಂದು ನಂಬಿಕೆ ಇದೆ. ಆ ನಂಬಿಕೆಗೆ ಪೂರಕವಾಗಿ ಸಂತರು ಆಡಿದಂಥ ಮಾತುಗಳಿದೆ, ಜನಗಳ ನಡುವೆ ಆ ಮಾತಿದೆ. ಆದರೆ ಅದನ್ನ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಮಹಾಬಲ್ ಶೆಟ್ರೆ, ಕಾಶಿಗೆ ಹೋಲ್ಸಕ್ಕೆ ಹೋಗಬೇಡಿ. ನೋಡಿ, ನಮ್ಮ ಮಹಾಬಲ್ ಶೆಟ್ರು ಬಹಳ ಆಕ್ಟಿವ್ ಆದ ಮನುಷ್ಯ. ಅವರು ಬಹಳ ಬ್ಯುಸಿಯೆಸ್ಟ್ ಮ್ಯಾನ್ ಇಂದ ಅರ್ಥ. ನಾನಂತೂ ಅನ್ಕೊಳ್ಳೋದು ಅವರಷ್ಟು ಜಗತ್ತಲ್ಲಿ ಯಾರು ಬ್ಯುಸಿ ಇಲ್ವೇನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಿಂತನೂ ಅವ್ರು ಬ್ಯುಸಿ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅವ್ರು ಅವರೇ ಹೇಳ್ಕೊಂತಾರೆ ನೋಡಿ, 30,000 ವೂಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. 30,000 ವೂಂಡ್ ಸರ್ಟಿಫಿಕೇಟು ಅಂದರೆ 30,000 ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದು. ನೋಡಿ, ಅವ್ರು ಒಂದು 50 ವರ್ಷ ಸರ್ವಿಸ್ ಮಾಡಿರ್ಬೋದು ಅಂತ ಅನ್ಕೊಳ್ಳೋಣ, ಗೊತ್ತಿಲ್ಲ ಅವರು ಶೆಟ್ರು ಎಷ್ಟು ವರ್ಷ ಸರ್ವಿಸ್ ಮಾಡಿದಾರೋ ಗೊತ್ತಿಲ್ಲ. ನಾನೊಂದು ಮ್ಯಾಕ್ಸಿಮಮ್ ಇಟ್ಕೊಬಿಟ್ಟಿದ್ದೀನಿ. 50 ವರ್ಷ ಸರ್ವಿಸ್ ಮಾಡಿದ್ದಾರೆ ಅಂತಂದರೆ 30,000ನ ಡಿವೈಡ್ ಮಾಡಿದ್ರೆ ವರ್ಷಕ್ಕೊಂದು 600 ವೂಂಡ್ ಸರ್ಟಿಫಿಕೇಟ್ ಅವ್ರು ಕೊಟ್ಟಿರಬೇಕು. ವರ್ಷಕ್ಕೊಂದು 600 ವೂಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ದಿವಸಕ್ಕೆ ಕನಿಷ್ಠ 2 ವೂಂಡ್ ಸರ್ಟಿಫಿಕೇಟನ್ನು ಅವ್ರು ಕೊಡಬೇಕಾಗತ್ತೆ. ಆಮೇಲೆ ಅವರು ಮರಣೋತ್ತರ ಪರೀಕ್ಷೆಗಳನ್ನು ಕೂಡ ಅವರು ನಂಬರ್ಸ್ ಕೂಡ ಅವ್ರು ಹೇಳ್ತಾರೆ, ಅವ್ರು 1000 ಮಾಡಿದ್ದೀವಿ ಅನ್ನೋ ಥರಕ್ಕೆ ಅವ್ರು ಹೇಳ್ತಾರೆ. 400 ಕನ್ವಿಕ್ಷನ್ ಮಾಡಿಸಿದ್ದೀನಿ ಅಥವಾ 400 ಕನ್ವಿಕ್ಷನ್ ಆಗಿದೆ ನಾನು ಮಾಡಿದಂಥ ಕೇಸ್ಗಳು ಅಂತ ಹೇಳಿ. ಆಮೇಲೆ ಅವರು ಹೇಳ್ತಾರೆ, ನಾನು ಈ ಥರದ ಕೇಸ್ಗಳು ಇರ್ತದಲ್ಲ, ಆ ಕೇಸ್ ಇದ್ದಾಗ ನಾನು ಕೋರ್ಟಿಗೆ ಹೋಗ್ತಾ ಇದ್ದೆ ಅಂತ. ನೋಡಿ, ಕೋರ್ಟಿಗೆ ಬೇರೆ ಹೋಗ್ಬೇಕು ಪಾಪ ಅವರು. ಅಲ್ಲಿ ಮರಣೋತ್ತರ ಪರೀಕ್ಷೆ ಮಾಡೋದು ಅಷ್ಟೇ ಅಲ್ಲ, ಕೋರ್ಟಿಗೂ ಹೋಗಬೇಕು, ಅಲ್ಲೂ ಸಾಕ್ಷ್ಯ ಹೇಳಬೇಕು. ಆಮೇಲೆ ಅವ್ರು KS ಹೆಗ್ಡೆ ಆಸ್ಪತ್ರೆಯಲ್ಲಿ ಬಹಳ ಮುಖ್ಯ ಪೊಸಿಷನಲ್ಲಿ ಇದ್ದಾರೆ, ಅದನ್ನು ಕೂಡ ಅವ್ರು ನೋಡ್ಕೋಬೇಕು. ಅದೆಲ್ಲ ಬಿಟ್ಟು ಧರ್ಮಸ್ಥಳದಲ್ಲಿ ಕೆಲವು ಕೇಸ್ಗಳಿಗೆ ಅವ್ರನ್ನ ಅಲ್ಲಿಗೆ ಹೋಗ್ಬೇಕಿತ್ತು. 60 ಕಿಲೋಮೀಟ್ರ್ 70 ಕಿಲೋಮೀಟ್ರ್ ಅವರು 70-80 ಕಿಲೋಮೀಟ್ರು ಟ್ರಾವೆಲ್ ಮಾಡ್ಕೊಂಡು ಪಾಪ ಅಲ್ಲಿಗೆ ಹೋಗಬೇಕು, ಅದನ್ನು ಮಾಡಬೇಕು. ಎಷ್ಟು ಕೆಲಸ ಮಾಡೋಕ್ಕಾಗುತ್ತೆ ಒಬ್ಬ ಮನುಷ್ಯ. ಹೀಗಾಗಿ ಮಹಾಬಲ್ ಶೆಟ್ರು ಬಹುಶಃ ಕಾಶಿಗೆ ಹೋಗಿಲ್ಲ ಅನ್ಸುತ್ತೆ. ಹೋಗಿದ್ದಿದ್ರೆ ಅಲ್ಲಿನ ವ್ಯವಸ್ಥೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ತಿತ್ತು ಅಂತ ನನಗನ್ಸುತ್ತೆ. ತುಂಬ ಬ್ಯುಸಿಯೆಸ್ಟ್ ಮ್ಯಾನು ಪಾಪ, ಅವರು ಕಷ್ಟ ಇದೆ. ಅದು ಹೀಗಾಗಿ ನಾನು ಕಾಶಿ ಯಾಕೆ ಕಂಪೇರ್ ಮಾಡಬಾರ್ದು ಅಂತ ನಾನು ಈ ವಿಸ್ತೃತವಾಗಿ ನಿಮ್ಗೆ ಹೇಳಬೇಕಾಗಿ ಬಂತು. ಧರ್ಮಸ್ಥಳಕ್ಕೆ ಒಂದು ಗೌರವ ಇದೆ, ಜನ ಭಕ್ತಿಯಿಂದ ಅಲ್ಲಿ ಹೋಗ್ತಾರೆ. ಆ ಕ್ಷೇತ್ರನ ತುಂಬ ನೀವು ಬೇರೆ ರೀತಿ ಅದನ್ನು ಬಿಂಬಿಸೋಕ್ಕೆ ಯಾರು ಕೂಡ ಪ್ರಯತ್ನ ಪಡಬಾರ್ದು. ಮತ್ತು ಬೇರೆ ಕ್ಷೇತ್ರಗಳಲ್ಲಿ ಆಗ್ತದೆ, ಇಲ್ಲೂ ಆಗುತ್ತೆ ಅನ್ನೋ ಥರ ಮಾತುಗಳನ್ನು ಯಾರು ಕೂಡ ಹೇಳಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.